ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಚಿನ್ನಿ ನಿನ್ನೆ ಮೈಸೂರಿಗೆ ಹೋಗ್ತಾಳೆ ಅಂತ ಹೇಳಿದ್ದೆ ಅಲ್ವಾ. ಆದರೆ ಚಿನ್ನಿ ಒಬ್ಬಳೇ ಹೋಗ್ತಾ ಇಲ್ಲ, ಅವಳ ಜೊತೆಗೆ ನಾವು ಕೂಡ ಹೋಗ್ತಾ ಇದ್ದೀವಿ. ಯಾಕೆ, ಏನು, ಎತ್ತ ಅನ್ನೋದನ್ನು ನಾನು ವಿಡಿಯೋದಲ್ಲೇ ಹೇಳ್ತಾ ಹೋಗ್ತೀನಿ. ಅವಳ ಹತ್ರನೇ ಮಾತಾಡಿಸ್ತೀನಿ. ನಾವು ತುಂಬ ಬೇಗ ಹೇಳೋಣ ಅಂತ ಅಂದ್ಕೊಂಡ್ವಿ ಅವಳ ಮನೆಗೆ ಬಂದಾಗೇ. ಆದರೆ ಅದೆಲ್ಲದು ನಮ್ಮ ಕೈ ಸೇರಲಿ ಅಂತ ನಾವು ಕೂಡ ಕಾಯ್ತಾ ಇದ್ವಿ. ತುಂಬ ಜನ ಅಂದರೆ ನಾನು ಹೇಳಿರೋ ವಿಷಯನ ಕ್ಲೀನಾಗಿ ಕೇಳಿಸ್ಕೊಂಡು ಸರಿಯಾಗಿರೋ ಕಮೆಂಟನ್ನು ಕೂಡ ಹಾಕಿದರು. ತುಂಬ ಖುಷಿ ಆಯಿತು. ಅವರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಈ ವಿಡಿಯೋದಲ್ಲಂತೂ ನಿಜವಾಗ್ಲೂ ಹೇಳ್ತೀನಿ, ತುಂಬ ಜನ ವಿಶ್ ಅಂತೂ ಮಾಡೇ ಮಾಡ್ತೀರಾ. ನಾನು ಇಷ್ಟು ಹೇಳಿದ್ದೀನಿ ಅಂದಮೇಲೆ ತುಂಬ ಜನರಿಗೆ ಗೊತ್ತು ಆಗಿರುತ್ತೆ ಅನಿಸುತ್ತೆ. ಚಿನ್ನಿದು 6th ಸೆಮ್ಮು ಮುಗಿದು ಈಗ 7th ಸೆಮ್ ಹೋಗಬೇಕಿತ್ತು. 7th ಮತ್ತು 8th ಸೆಮ್ಮು ಎರಡು ಅವಳದು ಬಾಕಿ ಇದೆ. ಅವಳು ತುಂಬ ದಿನದಿಂದ ಬರ್ತಾಳೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಅಂತ ಹೇಳ್ತಾನೇ ಇದ್ದೆ. ಯಾಕೆ ಬಂದಿರಲಿಲ್ಲ ಅನ್ನೋದು ಕೂಡ ಇದೇ ವಿಷಯಕ್ಕೆ ಆಗಿರುತ್ತೆ. ತುಂಬ ಒಳ್ಳೆ ಗುಡ್ ನ್ಯೂಸನ್ನ ನಾನು ಹೇಳ್ತಾ ಇದ್ದೀನಿ. ನಮಗಂತೂ ನಿಜವಾಗ್ಲೂ ಹೇಳ್ತೀನಿ, ನಾವಿಷ್ಟು ಓದಿಸಿದ್ಕೂ ಸಾರ್ಥಕ ಆಯಿತು ಅನ್ನೋ ಥರದ ದಿನ ಆಗಿತ್ತು ಅವತ್ತು. ನಾನು ಅವತ್ತು ಊರಿಂದ ಬಂದೆ ಗೊತ್ತಾ, ಶುಕ್ರವಾರದ ದಿನ ಆಗಿತ್ತು. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಸಾಗರ ದಾಟಿ ಸ್ವಲ್ಪ ದೂರ ಬಂದ ತಕ್ಷಣ ಚಿನ್ನಿದು ಫೋನ್ ಬಂತು. ಆವಾಗ ಅವಳು ನನಗೆ ಆ ನ್ಯೂಸ್ನ ಹೇಳಿದ್ಲು. ನನಗೆ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಆಮೇಲೆ ಮನೆಯವ್ರಿಗೆ ನಾನು ಫೋನ್ ಮಾಡಿದೆ. ಅಷ್ಟೊತ್ತಿಗೆ ಅವಳು ಡ್ಯಾಡಿ ಫೋನ್ ಮಾಡಿ ಹೇಳಿದ್ಲು. ಅದು ಹೇಳಿದ್ಮೇಲೆ ನನಗೆ ಫೋನ್ ಮಾಡಿದ್ಲು ಅವಳು. ನಾನು ಮನೆಯವರಿಗೆ ಕಂಗ್ರಾಟ್ಸ್ ಅಂತ ಹೇಳಿದೆ. ನಾನೇನು ಹೇಳಿದ ತಕ್ಷಣ ಅವ್ರು ಅದಕ್ಕೆ ಹೇಳಿದ ತಕ್ಷಣ ನನಗೆ ಒಂದು ತಗೋ ಬಾಯ್ ಸ್ವೀಟ್ ಮಾಡ್ಕೊ, ಇದರಲ್ಲಿ ನಿಂದೇ ಜಾಸ್ತಿ ಪಾಲಿರೋದು ಅಂತ ಹೇಳಿದ್ರು. ಆ ಥರ ಏನಿಲ್ಲ. ಅವ್ರದ್ದೇ 75% ಇರುತ್ತೆ, ನಂದು ಓನ್ಲಿ 25% ಅಷ್ಟೇ ಇರೋದು. ತಂದೆದೇ ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ಓದಿಸೋದು ಎಲ್ಲ ಅವ್ರ ಕೈಯಲ್ಲೇ ಅಲ್ವಾ ಇರೋದು. ಹಾಗಾಗಿ ದಯವಿಟ್ಟು ಒಂದು ಕೇಳ್ಕೊತೀನಿ, ಯಾರು ಏನು ನೆಗೆಟಿವ್ ಆಗಿ ಕಮೆಂಟ್ ಹಾಕಬೇಡಿ. ಅಥವಾ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ನೀವು ಅದನ್ನು ನನಗೆ ಹೇಳಿ, ಕೃಪಾ ಹೀಗಲ್ಲ ಹೀಗೆ ಅಂತ. ಯಾಕಂದರೆ ಇದು ಕೂಡ ನಮಗೂ ಒಂದು ಹೊಸ ಜರ್ನಿ ಶುರುವಾಗಿದೆ. ಅವಳ ಜೀವನದಲ್ಲೂ ಕೂಡ ಒಂಥರ ನ್ಯೂ ಜರ್ನಿ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಸೂಟ್ ಕೇಸು ಬಂದು ಕೆಳಗೆ ಇಳಿತು. ನಾನು ನಮ್ಮ ಮನೆಯವ್ರು ಹೇಳಿದ್ರು, ತಿಂಡಿ ಏನು ಮಾಡ್ಕೊಳ್ಳೋದು ಬೇಡ, ತಿಂಡಿ ಅಲ್ಲೇ ತಿನ್ನೋಣ ಅಂತ ಹೇಳಿದ್ರು. ನಂಗೆ ಅದು ಯಾಕೋ ಸಮಾಧಾನ ಅಂತ ಅನಿಸಲ್ಲ. ಹಾಗಾಗಿ ನಾನು ಶ್ರೇಯಿ ನೋಡೋಕ್ಕೆ ಹೋಗ್ಬೇಕಿದ್ರು ಯೂಶ್ವಲಿ ತಿಂಡಿ ಒಯ್ತಾ ಇದ್ವಿ. ಇವಾಗ ಒಂದು ಒಳ್ಳೆ ಹೋಟೆಲ್ ಸಿಕ್ಕಿರೋದಕ್ಕೆ ನಾವೀಗ ತಿಂಡಿನ ಒಯ್ತಾ ಇಲ್ಲ, ಅಲ್ಲೇ ಹೋಗಿ ತಿಂಡಿ ತಿಂತೀವಿ. ಅಂದರೂ ನನಗೆ ನಾನು ಮಾಡಿಕೊಂಡು ನಾವು ತಿನ್ನೋ ಖುಷಿ ಇರುತ್ತಲ್ವ, ಅದೊಂಥರ ಡಿಫ್ರೆಂಟಾಗಿರುತ್ತೆ. ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಏನಾದರೂ ಮಾತಾಡ್ತಾ ತಿನ್ನಬಹುದು ಅಂತ ಹೇಳಿ ನಾನು ಬರೀ ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತ ಇದ್ದೆ. ಈರುಳ್ಳಿ ಇಡ್ಲಿ ಮಾಡಿ ಚಟ್ನಿ ಮಾಡೋಣ ಅಂತ ಇದ್ದೆ. ಆಮೇಲೆ ಚಿನ್ನಿ ಇಲ್ಲ ಸಾಂಬಾರು ಮಾಡು ಮಮ್ಮಿ ಅಂತ ಹೇಳಿದ್ಲು. ನಾನು ಮೊನ್ನೆ ಒಂದಿನ ಇಡ್ಲಿ ಮತ್ತು ಸೊಪ್ಪಿನ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಸೇಮ್ ಅದೇ ಥರ ಮಾಡು ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೀರಿ ಬೆಳಗ್ಗೆ. ನಾನು ಅವರಿಬ್ಬರನ್ನೂ ಏನು ಎಬ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಮನೆಯವ್ರಂತೂ ನಾನು ಎಬ್ಬಿಸಲೇ ಇಲ್ಲ. ಯಾಕಂದರೆ ಅವರು ಡ್ರೈವಿಂಗ್ ಮಾಡಬೇಕಾಗಿತ್ತು. ತುಂಬ ಲಾಂಗ್ ಜರ್ನಿ ಇತ್ತು ನಮ್ಮದು. ಮೈಸೂರು ಒಂದೇ ಅಲ್ಲ, ಮೈಸೂರು ಬಿಟ್ಟು ನಾವು ಬೇರೆ ಕಡೆ ಕೂಡ ಹೋಗಬೇಕಾಗಿತ್ತು. ಈ ವಿಡಿಯೋದಲ್ಲಿ ನಿಮಗೆ ಮೈಸೂರು ತಲುಪೋ ತನಕ ವಿಡಿಯೋನ ಹಾಕ್ತೀನಿ. ಅದು ನೆಕ್ಸ್ಟ್ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ. ತುಂಬ ಇದು ಏನೋ ಲಗೇಜ್ ಅಲ್ಲ, ಇದೆಲ್ಲ ಖಾಲಿ ಸೂಟ್ ಕೇಸ್ಗಳು. ಒಂದು ಸೂಟ್ ಕೇಸ್ ಅವಳು ಇತ್ತು ಅಷ್ಟೇ, ನಮ್ಮದೊಂದು ಸೂಟ್ ಕೇಸು, ಬಾಕಿದೆಲ್ಲ ಖಾಲಿ ಸೂಟ್ ಕೇಸನ್ನ ಒಯ್ತಾ ಇದ್ದೀವಿ. ಇಷ್ಟು ಹೇಳಿದ್ದೀನಿ ಅಂದರೆ ನಿಮಗೆಲ್ಲರಿಗೂ ಅನುಮಾನ ಬಂದಿರುತ್ತೆ. ಆದರೂ ನೀವು ಕಾಯ್ತಾಯಿರಿ, ನಮ್ಮ ಬಾಯಲ್ಲಿ ಕೇಳಬೇಕಲ್ವ, ನಾನು ಹೇಳಬಾರ್ದು ಅದನ್ನು. ಅವಳನ್ನು ಇಟ್ಕೊಂಡು ಆ ವಿಡಿಯೋನು ಮಾಡಿದ್ದೀನಿ. ಅದನ್ನು ನೀವು ಕೊನೆ ತನಕ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಅದನ್ನು ಒಳಗಡೆ ಇನ್ನೊಂದು ಕಡೆ ಇಡ್ರಿ. ಟೈಮ್ ಎಷ್ಟು ಕರೆಕ್ಟ್? 5 ಗಂಟೆನಾ? 5 ಗಂಟೆ 10 ನಿಮಿಷ ಲೇಟ್ ಆಯ್ತಲ್ಲ. ಇದು ಹಾಕ್ಬೇಕಾ? ಮ್ಯಾಪ್ ಹಾಕ್ಬೇಕಾ?
6:42 6:42 ನಮ್ಮನೆಯವ್ರು ಯಾಕೋ ಹೋಟೆಲ್ ಹುಡ್ಕೋಕ್ಕೆ ಶುರು ಮಾಡಿಲ್ಲ. ಇವತ್ತು ನಮ್ಮ ಪಯಣ ಮೈಸೂರಿನ ಕಡೆಗೆ. ನಮ್ಮ ಪಯಣ ಸಾಂಸ್ಕೃತಿಕ ನಗರದ ಕಡೆಗೆ, ಅಲ್ಲಿ ಕೆಲಸ ಮುಗಿಸಿ ಆಮೇಲೆ ರಾಜಧಾನಿ ಅಂತ. ನೀವು ಮುಂದೆ ಹೇಳಕ್ಕೆ ಕೇಳಿದ್ನ ನಾನು ಏನೋ ಅಂತಾರೆ, ಎಂಥದ್ದು ಹೇಳ್ತಾರೆ, ಒಂದು ಗಾದೆ ಇದೆ, ಶಿವನ್ ಮಾಡು ಅಂದ್ರೆ ಗಣಪತಿ ಮಾಡಿದೆ ಅಂತನ, ಗಣಪತಿ ಮಾಡೋದ್ರೆ ಶಿವನ್ ಮಾಡಿದೆ ಅಂತನ, ಏನೋ ಒಂದಿದೆ ಗಾದೆಗಳು ಗೊತ್ತು, ಆದ್ರೆ ಹೇಳೋದು ಕರೆಕ್ಟಾಗಿ ಗೊತ್ತಿಲ್ಲ. ದಾರಿ ಶಿವಮೊಗ್ಗ ತನಕ ಚೆನ್ನಾಗಿ ಸಾಕ್ತು, ಆಮೇಲೆ ಬರೀ ರೋಡು ಎಲ್ಲಿ ನೋಡಿದ್ರು ಕಿತ್ತಾಕಿದ್ದಾರೆ ಅಲ್ಲ. ಒಂದು ಸ್ವಲ್ಪ ದೂರ ಚೆನ್ನಾಗಿದೆ, ಆಮೇಲೆ ಎಲ್ಲಿ ನೋಡಿದ್ರು ರೋಡು ಚೆನ್ನಾಗಿಲ್ಲ. ಕೆಲಸ ನಡೀತಾ ಇದೆ, ಪ್ರತಿ ಸಲ ಹೋಗ್ಬೇಕಿದ್ರು ಒಂದೊಂದು ಕಡೆ ಕೆಲಸ ನಡೀತಾ ಇದೆ. ಯಾವಾಗ ಫುಲ್ ಆಗುತ್ತೋ ಏನೋ ಗೊತ್ತಿಲ್ಲ, ಇನ್ನೊಂದು 5-6 ವರ್ಷ ಬೇಕಾ ಅಂತ ಅಲ್ಲ. ನಾವು ಟೋಲ್ ಓಪನ್ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ, ಆದರೆ ಟೋಲ್ ಓಪನ್ ಆಗಿರಲಿಲ್ಲ ಇಲ್ಲಿ. ನಾವು ಹೋಗ್ದೇನೆ, ಇದು ಹೋದ ವರ್ಷ ಹೋಗಿಲ್ಲಲ್ಲ, ಒಂದು ವರ್ಷ ಆಯ್ತು ಹೋಗ್ದೇನೆ. ಆದರೆ ರೋಡೆಲ್ಲ ಒಂಥರ ಮರ್ತಂಗ ಆಗ್ಬಿಟ್ಟಿದೆ. ಕೆಲವೊಂದು ಕಡೆ ರೋಡ್ ತುಂಬಾನೇ ಚೆನ್ನಾಗಿದೆ. ಇವತ್ತು ಮೈಸೂರಿಗೆ ಹೋಗ್ತಾ ಇದೀವಿ. ಯಾಕೆ ಏನು ಎತ್ತ ಅನ್ನೋದನ್ನ ತಿಂಡಿಗೆ ನಿಲ್ಲಿಸ್ತೀವಲ್ವಾ, ಅಲ್ಲಿ ಹೇಳೋಣ ಅಂತ ಅಲ್ಲ ರೀ. ಮನೇಲಿ ಬ್ಲಾಗ್ ಮಾಡೋಣ ಅನ್ಕೊಂಡ್ವಿ, ಆಮೇಲೆ ಬೇಗ ಹೊರಡೋಣ ಅಂತ ಹೇಳಿ. ಚಿನ್ನಿಗೆ ಕಾಲೇಜಲ್ಲಿ ತುಂಬ ಕೆಲಸ ಇದೆ ಅಲ್ಲನೇ, ಸುಮಾರು ಆಯ್ತಾ ಕೆಲಸ ಕಮ್ಮಿ ಆಯ್ತಾ? ಬೆಳಗ್ಗೆನೆ ನಂದು ಒಂದು ಕ್ಲಿಪ್ ಕಳ್ಕೊಬಿಟ್ಟಿದ್ದೀನಿ. ಅದು ತಲೆ ಸ್ನಾನ ಮಾಡಿದ್ದ, ತಲೆ ಹಸಿ ಇತ್ತು, ಹಿಂದ್ಗಡೆ ವೈಪರ್ ಹಾಕಿದ್ದಾರೆ ಡೈಲಿ. ಈ ಬ್ಯಾಗಿಗೆ ಸಿಕ್ಸ್ಕೊಂಡಿದ್ದೀನಿ, ಅದೆಲ್ಲೋ ಬಿದ್ದೋಗ್ಬಿಟ್ಟಿದೆ. ಈಗ ಒಂದು ತಂದಿದ್ದೆ ಕ್ಲಿಪ್ಪು, ಹಂಗೆ ಅದನ್ನೇ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಅಂಗಡಿ ಸಿಕ್ಕರೆ ಒಂದು ತೊಗೋಬೇಕು, ಸ್ವಲ್ಪ ದೊಡ್ಡದು ಚೆನ್ನಾಗಿರೋದನ್ನ. ಅದೇ ಚಿನ್ನಿಗೆ ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇದೆ, ಆಮೇಲೆ ಪಿ ಜಿಲೂ ಕೂಡ ಕೆಲಸ ಇದೆ. ಪಿ ಜಿಲಿ ಏನು ಅನ್ನೋದನ್ನ ಆಮೇಲೆ ನಿಮಗೆ ತೋರಿಸ್ತೀನಿ, ಅಲ್ಲ ಹೇಳ್ತೀನಿ ನಾನು. ಬನ್ನಿ ಇವತ್ತು ಮೈಸೂರಿಗೆ ಹೋಗೋಣ, ಏನೇನಾಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಎಷ್ಟು ಬ್ಲಾಗ್ಗಳು ಮಾಡ್ಕೊತೀನೋ ಗೊತ್ತಿಲ್ಲ, ಯಾಕಂದರೆ ಒಂದು 4 days ಇರೋದು ಅಂತ ಆಗಿದೆ. ನೋಡೋಣ ಯಾವ ಥರ ಕೆತ್ತಾಳೆ ಅಂದೆ. ಮನೆಯವ್ರು ಯಾಕೋ ತಿಂಡಿ ತಿನ್ನೋಣ ಅಂತ ಅಂತಾರೆ ಅಂತ ನಾನು ಕಾಯ್ತಾ ಇದ್ದೆ. ಅಂತೂ ಇಲ್ಲಿ ನಿಲ್ಸಿದ್ರು, ಹೈವೇ ಪಕ್ಕಕ್ಕೇನೆ. ನಾವೆಲ್ಲರೂ ಬೇರೆ ಕಡೆ ಕೂರಕ್ಕೆ ಬರೋಂಗೆ ನಿಲ್ಸ್ರಿ ಅಂದ್ವಿ. ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಅವ್ರು ಯಾರು ಮಾತನ್ನು ಕೇಳಿ ಇಲ್ಲಿ ಬೇಡ ಇನ್ನೊಂದು ಕಡೆ ಹೋಗೋಣ ಅಂತ ಎಲ್ಲ ತೊಗೊಳಕ್ಕೆ ಹೋದ್ವಿ. ಆಮೇಲೆ ಮತ್ತೆ ತಿಂಡಿ ತಿನ್ನೋಣ ಅಂತ ಮತ್ತೆ ಅಲ್ಲೇ ನಿಂತ್ಕೊಂಡ್ವಿ. ಮತ್ತು ಸುಮ್ಮನೆ 10 ನಿಮಿಷ 20 ನಿಮಿಷ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ. ಚಿನ್ನಿ ಏನೋ ಐಸ್ ಕ್ರೀಮ್ ತರಿಸಿದ್ಲಂತೆ ಒಂದ್ಸಲ. ಆವಾಗ ಪಾಪ ಅವರು ಆ ಥರ ಒಂದು ಕವರ್ ಇದೆಯಲ್ಲ, ಅದು ಏನಂತಾರೆ ನಂಗೆ ನಿಜ ಗೊತ್ತಿಲ್ಲ, ಆ ಕವರಲ್ಲಿ ತಂದು ಕೊಟ್ಟಿದ್ರಂತ. ಅವಳು ಹೇಳಿದ್ಲಂತೆ, ಇದು ಕವರ್ ಜೊತೆಗೆ ಕೊಡಲ್ಲ, ಬರೀ ಬಾಕ್ಸ್ ಮಾತ್ರ ಕೊಡ್ತಾರೆ ಅಂತ. ಪಾಪ ಹುಡುಗ ಹೊಸಬ ಆಗಿದ್ದೋ ಏನೋ ಗೊತ್ತಿಲ್ಲ, ಆ ಕವರ್ ಜೊತೆಗೆ ಕೊಟ್ಟು ಹೋಗ್ಬಿಟ್ಟಿದ್ದಾನೆ. ಅದರಲ್ಲಿ ಏನು ಹಾಕಿದ್ರೂ ಬಿಸಿ ಇರುತ್ತಂತೆ, ಮತ್ತು ತಣ್ಣಗಿದ್ರೆ ತಣ್ಣಗಿರುತ್ತಂತೆ. ಹೌದು, ನಾನು ಸಾಂಬಾರನ್ನ ಅದರೊಳಗೆ ಹಾಕ್ಕೊಂಡು ಬಂದಿದ್ದೆ. ತುಂಬ ತಣ್ಣಗಾಗಿರಲಿಲ್ಲ, ಆದರೆ ತುಂಬ ಬಿಸಿ ಅಂತೂ ಇರಲಿಲ್ಲ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗಿತ್ತು. ನೋಡಿ, ಈ ಥರ ಈರುಳ್ಳಿ ಇಡ್ಲಿ ಮಾಡ್ಕೊಂಡಿದ್ದೆ ನಾನು. ಅದಕ್ಕೆ ಸಾಂಬಾರು ಮತ್ತು ತಣ್ಣಗಾದರೆ ರುಚಿ ಇರಲ್ಲ ಅಂತೇಳಿ ಚಟ್ನಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬಂದಿದ್ದೆ. ನೀವು ಅಷ್ಟೇ ಈ ಥರ ಫ್ಯಾಮಿಲಿ ಟೈಮ್ ಕಳಿತೀವಿ ಅಂದಾಗ ಸ್ವಲ್ಪ ಬೆಳಗ್ಗೆ ಕಷ್ಟ ಆಗುತ್ತೆ, ಕಷ್ಟ ಆಗಲ್ಲ ಅಂತ ಏನಿಲ್ಲ. ಸ್ವಲ್ಪ ತಿಂಡಿ ಈ ಥರ ಮಾಡ್ಕೊಂಡು ಬನ್ನಿ. ಬರ್ರಿ. ತಿಂಡಿ ಆಯ್ತು. ನಾನು ಯಾವಾಗಲೂ ಕಾಫಿ ಮಾಡ್ಕೊಂಡು ಬರ್ತಾ ಇದ್ದೆ. ಇವತ್ತು ಗೊತ್ತಿಲ್ಲ, ಸ್ವಲ್ಪ ನೀರಾಗಿತ್ತು, ಹಾಗಾಗಿ ನಾನು ಕಾಫಿ ಏನು ಮಾಡ್ಕೊಂಡು ಬರಲಿಲ್ಲ. ಎಲ್ಲಾದ್ರೂ ಬೇರೆ ಕಡೆ ಕುಡಿಯೋಣ ಅಂತೇಳಿ. ಇದೆ ಜಾಗೃತಿ ಕುಕ್ಕೀಸ್ ಬೇಕಾನೆ. ನಿಮ್ಮ ಡ್ಯಾಡಿ ಕಾಫಿ ತಗೊಂಡು. ಕಾಫಿ ಕುಡಿತೀಯಾ?
ಎಷ್ಟು ಸಖತ್ತಾಗಿದೆ ಟೀ ಗೊತ್ತಾ. ಈ ಥರ ಇಲ್ಲಿ ಗೊಂಬೆ ನಿಲ್ಲಿಸಿ ಟೀ ಅಂತಾರಲ್ಲ, ಅಮೃತ್ ಅಲ್ಲ ಇದು, ಅಮೃತ್ ಚಹಾ ಕಾಫಿ ತುಂಬ ಚೆನ್ನಾಗಿದೆ ರೀ, ಯಾಲಕ್ಕಿ ಫ್ಲೇವರ್ದು. ನೀವು ಕಾಫಿ ಟೀ ಕುಡಿಬೇಕಿಲ್ಲ, ಚೆನ್ನಾಗಿರುತ್ತೆ. ನಾನು ಬೆಲ್ಲ ಟೀ ತಗೊಬರ್ರಿ ಅಂದೆ ನಮ್ಮ ಮನೆಯವರಿಗೆ. ಅವರು ಟೀ ಮಾಡೋರು ಹದುಕ್ತಾ ಇದ್ದಾರಂತೆ. ಯಾಕೆ ಇದು ಮಾಡಿಟ್ಟಿದ್ದ ಅಂತ? ಅದೇ ಯಾಕೆ ಲೇಟ್ ಅಂತ ಮಾಡೋದು? ನಮ್ಮ ಮನೆಯವ್ರಿಗೆ ಪೇಷನ್ಸೇ ಇಲ್ಲ. ಇವಳಂತೂ ಫುಲ್ ಪೇಷಂಟ್ ಆಗಿಬಿಟ್ಟಿದ್ದಾಳೆ, ಇವ್ರಿಗೆ ಪೇಷನ್ಸ್ ಇಲ್ದಂಗೆ ಆಗಿದೆ. ಯಾವಾಗ ಮಾತಾಡ್ತೀರಾ ವಿಡಿಯೋದಲ್ಲಿ? ಎಲ್ಲಿ ಮಾತಾಡ್ತೀರಾ? ಏನ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಅಲ್ಲ, ಯಾರೋ ಇದ್ದಿದ್ರೆ ಇಸ್ಕೋಬೋದಿತ್ತಲ್ಲ ರೀ 1-2 kg ಅಲ್ಲ? ಟೊಮೆಟೊ ಇದು ಕಾಯಿ ತಗೊಂಡು ಚಟ್ನಿನಾರು ಮಾಡ್ಬೋದಾಗಿತ್ತು ಅಂತ ಹೇಳ್ತಾಳೆ. ಅಪ್ಪ ಸುಮಾರು ದೂರ ಬಂದ್ವಿ. ಎಂತ ಗಂಡಸಿ ಅಂತಾನೆ ಏನೋ ಒಂದು ಊರು ದಾಟಿ ಈಗ ಬಂದ್ವಿ. ಇನ್ನೇನು KR ಪೇಟೆನಾ? ಯಾರಾದ್ರು ಓನರ್ ಇದ್ದಿದ್ರೆ. ಟೊಮೆಟೊ ಹಣ್ಣು ಸ್ವಲ್ಪ ಆಗಿದ್ದಾವೆ. ಓನರ್ ಬಂದರು ನೋಡಿ, ಅಲ್ಲಿ ಕೊಯ್ತಾ ಇದ್ದಾರೆ ರೀ. ಕೇಳೋಣ, 1-2 kg ತಗೊಳ್ಳೋಣ. ಸುಮ್ಮನೆ 4 ದಿನ ಅವು ಯಾವಾಗ ಕಸ್ತವೆ ಏನು ಮಾಡ್ತವೆ ಅನ್ನೋದು ಗೊತ್ತಾಗಲ್ಲ. ಗೊತ್ತಾ? ಮಗಳಿದ್ದಾಳೆ, ಅವಳಿಗೆ ಮೊನ್ನೆ 6th ಸೆಮ್ ಮುಗಿಸಿ ಮನೆಗೆ ಬಂದಿದ್ಲು. ಅವಳಿಗೆ ಕ್ಯಾಂಪಸ್ ಆಗಿದೆ, ಐ ಮೀನ್ ಏನದು ಪ್ಲೇಸ್ಮೆಂಟ್ ಆಗಿದೆ ಬೆಂಗಳೂರಲ್ಲಿ ಒಂದು ಕಂಪ್ನಿಲಿ. ಅವಳು ಪ್ರೈವೇಟ್ ಕಂಪನಿಯಲ್ಲಿ 1 ವರ್ಷ ಇಂಟರ್ನ್ಶಿಪ್ ಮಾಡಬೇಕು. ಇಂಟರ್ನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಹಾಗಾಗಿ ಮೈಸೂರಿಗೆ ಹೋಗಿ ಅವಳದು ಬಟ್ಟೆ ಬರೆ ಎಲ್ಲ ಹಾಕ್ಕೊಂಡು ಬ್ಯಾಂಗ್ಳೂರು ಕಡೆ ಹೋಗೋಣ ಅಂತ. JP ನಗರಲ್ಲಿ ಆಫೀಸ್, ಅವಳು ಪ್ರೈವೇಟ್ ಆಫೀಸು. ನಾನು 1 ವರ್ಷ ಇಂಟರ್ನ್ಶಿಪ್ ಮಾಡ್ತಾಳೆ. ಆದರೆ ಹೇಳಬೇಕು ಅಂತ ಇದ್ವಿ. ಎಲ್ಲರೂ ಸೇರಿ ಒಟ್ಟಿಗೆ ಹೇಳೋಣ ಅಂತ ಹೇಳಿ ಬಿಡು ಸಾಕು. ಗುಡ್ ನ್ಯೂಸ್ ಅಲ್ಲ ಅದಕ್ಕೆ. ಅಲ್ಲ ಸಾರಿ, ಎಲ್ಲರೂ ಸೇರಿ ಒಟ್ಟಿಗೆ ಹೇಳೋಣ ಅಂತ ಹೇಳಿ ಮಾಡಿದ್ವಿ. ಮನೇಲೂ ವಿಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡೆ. ಆದರೆ ಅಲ್ಲಿ ಗಡಿ ಬಿಡಿಲಿ ಹೊರಟ್ವಲ್ಲ, ಹಾಗಾಗಿ ಹೇಳೋಕ್ಕಾಗಲಿಲ್ಲ. ಬಾಕಿ ದಿನ ಬೇಡ, ನಾವು ಹೋಗೋ ದಿನವೇ ಆ ವಿಷಯನ ತಿಳಿಸೋಣ ಅಂತ ಹೇಳಿ ಹಂಗೆ ಮಾಡಿದ್ವಿ. ಅದಕ್ಕೆ ಅವಳೀಗ ಕಾಲೇಜಿಗೆ ಹೋಗಿ ಪರ್ಮಿಷನ್ ತೊಗೋಬೇಕು. ಮತ್ತು ಅವಳು ಇನ್ನೂ 2 ಸೆಮ್ ಬರೆಯೋದಿದೆಯಲ್ಲ, ಹಾಗಾಗಿ ಕಾಲೇಜಲ್ಲಿ ಅವ್ರ HOD ಹತ್ರ ಪರ್ಮಿಷನ್ ತೊಗೋಬೇಕು ಅವಳು. ಆಮೇಲೆ ಹಿಂಗೆ ಬರೀತಿ ಎಕ್ಸಾಮ್ನ ಆನ್ಲೈನ್ ಎಕ್ಸಾಮ್ಸ್ ಅಲೋ ಮಾಡ್ತಾರೆ. ಮಾಡಿಲ್ಲ ಅಂದರೆ ನಾನೇ ಟೈಮ್ ಅಂತ ಬರಬೇಕಾಗುತ್ತೆ. ಸೆಮ್ ಎಕ್ಸಾಮ್ ಹತ್ರ ಕಾಲೇಜಿಗೆ ಬರಬೇಕು, ಇನ್ನೆಲ್ಲ ಸೆಮ್ ಎಕ್ಸಾಮ್. ಅದು ಇದನ್ನು ಇರುತ್ತಲ್ಲ, ಇಟ್ಟೊಂದೆಲ್ಲ ಆನ್ಲೈನಲ್ಲಿ ಬರೀಬೋದು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದೇ ಇವತ್ತು ಹೋಗಿ ಕೇಳಿಬಿಟ್ಟು ಇದು ಮಾಡಬೇಕು. ಅವಳಿಗೆ ಆಗಸ್ಟ್ 3 ಆಗಸ್ಟ್ 3 ಅಲ್ಲಿ ರಿಪೋರ್ಟ್ ಆಗೋದಿದೆ. ಹಾಗಾಗಿ ಇವತ್ತು ಮೈಸೂರಿಗೆ ಹೋಗಿ ಮತ್ತು ಅವಳದು PG ಹೊಸದಾಗಿ 1 ತಿಂಗಳಾಗಿತ್ತಲ್ಲ ಮಾಡಿ, ಅಲ್ಲಿಂದ ಎಲ್ಲ ಲಗೇಜ್ ತಗೊಂಡು ಮತ್ತೆ ಹೋಗಿ ನಾವು ಬೆಂಗಳೂರಿಗೆ PG ಹುಡುಕಬೇಕು. ಸುಮಾರು ಕೆಲಸಗಳಿದ್ದಾವೆ. ನೀವು ನಮ್ಮ ಜೊತೆಗೆ ಇರ್ತೀರಾ, ಎಲ್ಲ ವೀಡಿಯೋಗಳನ್ನೂ ಮಾಡ್ತೀನಿ. ಬನ್ನಿ. ಯಾಕೆ ಮೈಸೂರಿಗೆ ಹೋಗ್ತಾ ಇದ್ವಿ ಅನ್ನೋದನ್ನು ಮಧ್ಯ ರೋಡಲ್ಲಿ ಇಟ್ಕೊಂಡು ಹೇಳ್ತಾ ಇದ್ವಿ, ಸಾರಿ ಏನೋ ಅನ್ಕೋಬೇಡಿ. ಅಂದರೆ ಇದು ವೆಹಿಕಲ್ಗಳು ತುಂಬ ಓಡಾಡೋದ್ರಿಂದ ನಿಮಗೆ ಡಿಸ್ಟರ್ಬೆನ್ಸ್ ಇರ್ಬೋದು, ಇಷ್ಟೇ, ಮತ್ತೇನೂ ಇಲ್ಲ. ಬನ್ನಿ ಈಗ ಮೈಸೂರಿಗೆ. ಇದು ನಮ್ಮ ಲಾಸ್ಟ್ ವಿಸಿಟ್ ಏನೋ ಆಗಿರುತ್ತೆ ಅನಿಸುತ್ತೆ. ಇಲ್ಲ, ಇನ್ನೊಂದ್ಸಲ ಇದಿರುತ್ತಲ್ಲ ಮೈಸೂರಿಗೆ ಹೋಗ್ತಾರೆ ಅಲ್ಲ, ಕಾನ್ವೊಕೇಶನ್ ಇರುತ್ತಲ್ಲ ಅವಾಗ ಹೋಗಬೇಕು. ಇದು ಕಾಲೇಜಿಗೆ ಇದು ಲಾಸ್ಟ್ ವಿಸಿಟ್ ಆಗಿರುತ್ತೆ. ನಾವು ಈ ಸಲನಾರು ಇದನ್ನು ಕಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಏನದೋ ಫೀಸ್ನ. ಅದು ಈ ಥರದಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತು ಕಾಲೇಜಿನ ತೋರಿಸ್ತೀನಿ ನಿಮಗೂ ಕೂಡ. 2 ಸಲ ತೋರಿಸಿದ್ದೀನಿ. ಒಂದು ಸಲ ಅಡ್ಮಿಷನ್ನಿಗೆ, ಒಂದು ಸಲ ಫೀಸ್ ಕಟ್ಟಕ್ಕೆ ಹೋದಾಗ. ಇದು 3rd ಟೈಮ್. 3rd ಅಲ್ಲ 4th 5th ಆಗಿರ್ಬೋದು. ಯಾಕಂದರೆ ನಾವು ಕಾಲೇಜ್ ನೋಡೋಕೆ ಒಂದು ಸಲ, ಆಮೇಲೆ ಇವಳು ಅಡ್ಮಿಷನಿಗೆ ಒಂದು ಸಲ, 4ನೇ ಸಲ ಅನ್ಸುತ್ತೆ. ಇದು ಸೇರಿಸಿ 5ನೇ ಸಲ ಇರಬಹುದು, ಗೊತ್ತಿಲ್ಲ ನನಗೂ. ನೋಡೋಣ. ಈಗ ಬನ್ನಿ ಮೈಸೂರಿಗೆ ಹೋಗಿ ಬರೋಣ. ನನಗೆ ಕ್ಯಾಂಪಸ್ಸಲ್ಲಿ ಸೆಲೆಕ್ಷನ್ ಆಗಿದೆ. ಹೇಗಾಯಿತು ಏನಾಯಿತು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಅವಳಿಗೆ ಸ್ವಲ್ಪ ಬೇಗನೆ ಆಯಿತು, 6th ಸೆಮ್ಮಲ್ಲೇ ಆಗಿಬಿಡ್ತು. ನಾವು ಅಂದ್ಕೊಂಡಿರಲಿಲ್ಲ ಹಿಂಗಾಗುತ್ತೆ ಅಂತ. ಅವಳು ತುಂಬ ಎಫರ್ಟ್ ಹಾಕಿದ್ಲು, ಹಾಗಾಗಿನೇ ಅನಿಸುತ್ತೆ ಬೇಗನೆ ಆಯಿತು. ಈ ಸಲ ಏನಂದರೆ ತುಂಬ ಹೈವೇಲೇ ಬಂದ್ವಿ ನಾವು. ಹಾಗಾಗಿ ನಮಗೆ ಯಾವ ರೋಡಲ್ಲಿ ಬಂದ್ವಿ ಏನು ಎತ್ತ ಅನ್ನೋದೇ ಗೊತ್ತಾಗಲಿಲ್ಲ. ಇದು ಎಲ್ಲಿ ಬಂದು ನಾವು ತೊಗೊಂಡ್ವಲ್ಲ, ರೈಟಿಗೆ ಬಂದ್ವಲ್ಲ, ಅರಸೀಕೆರೆ ಬಂದ ಮೇಲೆ ನಮಗೆ ಒಂದು ಸ್ವಲ್ಪ ರೋಡ್ ಅಂದಾಜಾಗ್ತಾ ಬಂತು. ಮತ್ತು ಈ ರೋಡ್ ಹೆಂಗಿತ್ತು ಅಂದರೆ ಯಾವಾಗಲೂ ಹಾಗೆ ತುಂಬ ಇತ್ತು. ಈಗ ಹಂಪುಗಳಿಲ್ಲ. ಹೋದ ಸಲನೂ ಬಂದಾಗ ನಾನು ಹಂಪುಗಳು ಅಷ್ಟೊಂದು ಇರಲಿಲ್ಲ ಅಂತ ನಾನು ಹಳೆ ಬ್ಲಾಗಲ್ಲಿ ಹೇಳಿದ್ದೆ. ಈ ಸಲನೂ ಆ ಥರ ಏನೂ ಸಿಕ್ಕಿಲ್ಲ. ಆದರೆ ನಮಗೆ ರೋಡೇ ಗೊತ್ತಾಗ್ತಾ ಇಲ್ಲಲ್ಲ ರೀ. ಏನೋ ತುಂಬ ಬದಲಾಗಿದೆ ಅನಿಸುತ್ತೆ. ಒಂದೇ ವರ್ಷಕ್ಕೆ ಇಷ್ಟು ಬದಲಾಗಿದೆಯಾ ಅಂತಲೂ ಅನ್ನಿಸ್ತಾ ಇದೆ ನನಗೆ. ನಾವು ಎಲ್ಲ ಬಂದ್ವಿ, ಹೆಂಗೆ ಹೋಗ್ತಾ ಇದೀವಿ ಅನ್ನೋದು ಅರ್ಥ ಆಗ್ತಾಯಿಲ್ಲ. ನಮ್ಮನವರು ಅದೇ ಅಂತಿದ್ದಾರೆ.
ಆಮೇಲೆ ಚಿನ್ನಿ ಗೂಗಲಲ್ಲಿ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಅಲ್ಲಂತೂ ನಮ್ಮನೆಯವ್ರು ನನಗೆ ಚಿನ್ನಿಗೆ ಹೊಡೆಯೋದೊಂದು ಬಾಕಿ ಇತ್ತು ಅಲ್ಲ. ಎಲ್ಲಿಗೆ ಬರ್ಬೇಕಿದ್ರೆ ಊರೊಳಗೆ ಬಂದು ಅರಸೀಕೆರೆ ನಾವು ರೈಟಿಗೆ ಬರ್ತಾ ಇದ್ವಿ. ಅರಸೀಕೆರೆ ಫ್ಲೈಓವರ್ ಆಗ್ಬಿಟ್ಟು ಮತ್ತೆ ಆಗಲ್ಲ. ಅರಸೀಕೆರೆಯಲ್ಲಿ ನೀವಿಬ್ರು ಸೇರಿ ಎಲ್ಲೋ ಬೇರೆ ದೂರ ಕರ್ಕ ಬಂದಿದ್ದೀರಾ ಅಂತ. ಅದು ಹೈವೇಯಿಂದ ಕೆಳಗೆ ಇದು ಸರ್ವಿಸ್ ರೋಡಲ್ಲಿ ಹೈವೇಯಿಂದ ಸರ್ವಿಸ್ ರೋಡಿಗೆ ಹೋಗಿ ಯೂ ಟರ್ನ್ ತಗೋಬೇಕು ಅಂತಿತ್ತು. ಇವ್ರು ಏನೋ ಒಂದು 10-15 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಅನ್ನೋ ಥರ. ನಾನು ಏನೂ ಮಾತಾಡಲಿಲ್ಲ, ಅವಳು ಏನೂ ಮಾತಾಡಲಿಲ್ಲ. ಆಮೇಲೆ ಬಂದಿದ್ದು ಒಂದು 500 ಮೀಟ್ರು ಇಲ್ಲ ಬಂದು ಅಲ್ಲಿ ರೈಟಿಗೆ ತೆಗಿಬೇಕಿತ್ತು. ಚಿನ್ನಿ ಲೆಫ್ಟ್ ಅಂದೆ ಅಲ್ಲ, ಫಸ್ಟ್ ಲೆಫ್ಟಿಗೆ ತೆಗೆದು ಆಮೇಲೆ ರೈಟಿಗೆ ತೆಗೆದಿತ್ತಲ್ಲ. ಹೋದ್ಸಲ ನಾವು ಬಂದಾಗ ಭೂವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ KR ಪೇಟೆಯಿಂದ ಅಲ್ಲ ರೀ, ಕಲ್ಲಹಳ್ಳಿ ಅಂತ ಹೇಳಿ ಹೋಗ್ಬೇಕು. ನಾನು ಅನ್ಕೊಂಡಿದ್ದೆ ಆಗಿದೆ, ಯಾವುದೋ ಇನ್ನೊಂದು ಅನ್ಕೊಂಡಿದ್ದೀನಿ. ನೋಡೋಣ, ಅದೆರಡರೊಳಗೆ ಒಂದಾದ್ರೂ ಒಂದ್ಸಲ ಬರಬೇಕು. ಇಲ್ಲ ಯಾವಾಗಾದ್ರೂ ಒಂದ್ಸಲ ಮನ್ಸಿಗೆ ಅನ್ಸಿದ್ರೆ ಬರೋಕ್ಕಾದ್ರೆ ಬರ್ತೀನಿ. ದೇವ್ರು ಕರ್ಸ್ಕೊಬೇಕಲ್ಲ. ನಾವು ಎಷ್ಟು ಹೋಗ್ತೀವಿ ಅಂದ್ರೂ ದೇವ್ರು ಆಜ್ಞೆ ಇಲ್ಲದೆ ನಮಗೆ ಹೋಗೋಕ್ಕಾಗಲ್ಲ. ಚಿನ್ನಿಗೆ ಯಾಕೋ ಜ್ವರ, ತಲೆನೋವು, ಮಾತ್ರೆ ಕೊಡಿಸ್ಬೇಕಂತ. ಮಾತ್ರೆ ಕೊಡಿಸ್ತೀರಾ ಒಂದು? ಮನೇಲೂ ನನಗೆ ಪ್ಯಾರಾಸಿಟಮಲ್ ಕೊಟ್ಟಿದ್ರು ಅವತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಕಾಲು ಇದಾದಾಗ ಹೋಗಿದ್ದೆ ಅಲ್ಲ, ಅದನ್ನೇ 2 ತಿಂದಿದ್ದಾಳೆ. ಅಲ್ಲೇ ಅದನ್ನೇ ಇಟ್ಕ ಅಂದೆ. ಅದು ಇವತ್ತಲ್ಲ, ಮೊನ್ನೆ ಕೊಟ್ಟಿದ್ದೆ ನಾನು. ಅಲ್ಲಿ 2-3 ದಿನದಿಂದ ಹುಷಾರೇ ಇಲ್ಲ ಅವಳಿಗೆ. ನೀವು ಅವತ್ತು ಇದಕ್ಕೆ ಕರ್ಕೊಂಡು ಹೋಗಿ ಬಂದ್ರಲ್ಲ, ಇದೇನಾ ಅಂತ ಮಾರ್ಕೆಟ್ ಅಲ್ಲ ರೀ? ಇದೆ. ನಾನು ಈ ಮಾರ್ಕೆಟ್ ಎಲ್ಲ ನೋಡ್ತಾ ಇದ್ದೆ, ಎಲ್ಲೋ ತುಂಬ ಕಷ್ಟ ಇದೆ ಇಂಟರ್ನ್ಶಿಪ್ ಸಿಗೋದೆ ಎಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ಕ್ಯಾಂಪಸ್ ಆಗೋದು ತುಂಬ ಕಷ್ಟ ಇರುತ್ತೆ. ತುಂಬ ಜನ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ನಾವು ತುಂಬ ಹೆದರಿದ್ವಿ, ಏನಾಗುತ್ತೋ ಏನೋ ಎತ್ತ ಅಂತ. ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ತುಂಬ ಹೋಪ್ ಇತ್ತು, ಅವಳಿಗೆ ಖಂಡಿತ ಆಗುತ್ತೆ ಅಂತ. ನಾನಂತೂ ಯಾರಾದರೂ ಇಂಜಿನಿಯರ್ ಇದ್ದಾರೆ ಅಂದರೆ ಅವ್ರನ್ನ ಪರಿಚಯ ಮಾಡ್ಕೊ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಏನಾದರೂ ಅವ್ರ ಹತ್ರ ಹೆಲ್ಪ್ ತೊಗೊಳೋದಕ್ಕಾಗುತ್ತೆ ಅಂತ ಹೇಳಿ. ತುಂಬ ಕಷ್ಟ ಇದೆ ಇವಾಗ. ತುಂಬ ರೌಂಡ್ಸ್ಗಳು ಇರುತ್ತೆ. ಪ್ರತಿಯೊಂದು ಕಂಪ್ನಿಗೂ ಬೇರೆ ಬೇರೆ ಥರ ರೌಂಡ್, ಅಂದರೆ ಅವರು ಸೆಲೆಕ್ಟ್ ಮಾಡೋದಕ್ಕೆ ರೌಂಡ್ಸ್ಗಳೆಲ್ಲ ಇರುತ್ತೆ. ನಾನು ಕೆಲವೊಂದನ್ನು ಹೇಳ್ತಾ ಹೋಗ್ತೀನಿ, ಅವಳು ನನಗೆ ಹೇಳಿರೋದನ್ನು. ನಾನು ಅವಳನ್ನ ಕೂರಿಸ್ಕೊಂಡು ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ. ಅವಳಿಗೂ ಹುಷಾರಿರಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅವಳಿಗೆ ಶಾಪಿಂಗು ಅದು ಇದು ಅಂತ ಎಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. ನೋಡೋಣ ಯಾವಾಗಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.